ಆರಾಮಾಗಿ ಟ್ರಾಫಿಕಲ್ಲೆಲ್ಲ ಓಡಿಸ್ಬೋದು ನೋಡಿ, ಈ ಥರ ಓಡಿಸ್ಬೋದು. ನೋಡಿ ಈ ಥರ ಎಲ್ಲ ಓಡಿಸ್ಬೋದು. ಕಂಟ್ರೋಲ್ ಮಾಡ್ಬೋದು ಆರಾಮಾಗಿ. ವೆಲ್ಕಮ್ ಟು ಮೈ ಚಾನಲ್ ಒನ್ ಲೈಫ್ ಬ್ರೋ, ಮೈ ಸೆಲ್ಫ್ ಅಕ್ಷಯ್. ಇವತ್ತು ನಾನು ರೈಡ್ ಮಾಡ್ತಿರೋ ಬೈಕ್ ಆಲ್ ನ್ಯೂ ಬಜಾಜ್ ಪಲ್ಸರ್ P150. ದಿಸ್ ಈಸ್ ದಿ ವೆಹಿಕಲ್. ಗಾಡಿ ಈ ಥರ ಕಾಣುತ್ತೆ. ಆ್ಯಂಡ್ ಈ ಗಾಡಿಯ ಬಾಡಿ ಟೈಪ್ ಬಂದ್ಬಿಟ್ಟು ಸ್ಪೋರ್ಟ್ಸ್ ಬೈಕ್ ಅಂತ ಕರೀತಾರೆ. ಆ್ಯಂಡ್ ಇದು ಯಾವ ಸೆಗ್ಮೆಂಟಲ್ಲಿ ಬರುತ್ತೆ ಅಂದರೆ ನಮ್ಮ 150 ಟ್ವಿಂಟೀಸ್ಗೆ ಇದೆಯಲ್ಲ ಆ ಸೆಗ್ಮೆಂಟಿಗೆ ಬರುತ್ತೆ. ಬಟ್ ಅದಕ್ಕಿಂತ 0.5 ಹಾರ್ಸ್ ಪವರ್ ಜಾಸ್ತಿ ಇದೆ, 0.5 Nm ಆಫ್ ಟಾರ್ಕ್ ಜಾಸ್ತಿ ಇದೆ. ಸೊ ಬನ್ನಿ ಇದರ ಇಂಜಿನ್ ಸ್ಪೆಸಿಫಿಕೇಷನು, ಡೈಮೆನ್ಷನ್ನು ಪ್ರತಿಯೊಂದು ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ಕೊನೆಗೆ ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ಆ್ಯಂಡ್ ಮೇನ್ಲಿ ಹೇಳಬೇಕು ಅಂದರೆ ಪಲ್ಸರ್ ಟ್ವಿಂಟೀಸ್ಗೆ ಇದೆಯಲ್ಲ ಆ ಗಾಡಿನೂ ಸೇಲಲ್ಲಿರುತ್ತೆ. ಆ್ಯಂಡ್ ಈ ಗಾಡಿ ಪಲ್ಸರ್ P150 ಸೇಲಲ್ಲಿರುತ್ತೆ. ಆ್ಯಂಡ್ ಮೇನ್ಲಿ ಈ ಗಾಡಿ ಯಾಕೆ ಬಿಟ್ಟರು ಪಲ್ಸರ್ ಟ್ವಿಂಟೀಸ್ಗೆ ಇರ್ಬೇಕಾರೆ ಅಂತ ಹೇಳ್ತೀನಿ. ಮೇನ್ಲಿ ಹೇಳ್ಬೇಕಂದ್ರೆ ಈ ಗಾಡಿ ತುಂಬ ಲೈಟ್ ವೇಟ್ ಅಂತ ಹೇಳ್ತಿದ್ದಾರೆ. ಸೊ ಈ ಗಾಡಿ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಲೆಟ್ಸ್ ಗೋ ಫಾರ್ ರಿವ್ಯೂ. ಆ್ಯಕ್ಚುಲಿ ಪಲ್ಸರ್ 150 ಟ್ವಿಂಟೀಸ್ಗೂ ಮತ್ತು ಪಲ್ಸರ್ P150 ನೋಡೋಕ್ಕೆ ಲುಕ್ಸು ಮತ್ತು ಡೈಮೆನ್ಷನ್ನು ಪ್ರತಿಯೊಂದು ಡಿಫ್ರೆಂಟ್ ಆಗಿದೆ. ಆ್ಯಂಡ್ ದಿಸ್ ಇಸ್ ದಿ ಕೀ. ಬನ್ನಿ 360 ಡಿಗ್ರಿ ಗಾಡಿ ನೋಡೋಣ. ಫಸ್ಟು ಕೀ ಹಾಕೋಣ ಬನ್ನಿ. ಫ್ರಂಟು ವಿಂಡ್ವೈಸರ್ ಕೊಟ್ಟಿದ್ದಾರೆ, ಆದರೆ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಬಟ್ ಪಿಯಾನೋ ಬ್ಲ್ಯಾಕ್ ಫಿನಿಷಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ವಿಂಡ್ವೈಸರ್ ಮೇಲೆ ನಂಬರ್ ಪ್ಲೇಟ್ ಹೋಲ್ಡರ್ ಕೊಟ್ಟಿದ್ದಾರೆ. ಹೆಡ್ಲೈಟ್ ಈ ಥರ ಕಾಣುತ್ತೆ. ಇಂಜಿನ್ ಸ್ಟಾರ್ಟ್ ಆದರೆ ಮಾತ್ರ ಹೆಡ್ಲೈಟ್ ಆನ್ ಆಗುತ್ತೆ. ಸೊ ಇಂಜಿನ್ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ಹೆಡ್ಲ್ಯಾಂಪ್ ವಿಚಾರಕ್ಕೆ ಬಂದಾಗ ಇದು ಬೈ ಫಂಕ್ಷನಲ್ LED ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ ಅಂತ ಕರೀತಾರೆ. ಡೇ ಟೈಮ್ ರನ್ನಿಂಗ್ ಲೈಟು ಬರುತ್ತೆ ಆ್ಯಂಡ್ ಪ್ರೊಜೆಕ್ಟರ್ ಹೆಡ್ಲೈಟು ಬರುತ್ತೆ. ಇನ್ನು ಇಂಡಿಕೇಟರ್ ವಿಚಾರಕ್ಕೆ ಬಂದಾಗ ಇದು ಆಲಜನ್ ಬಲ್ಬ್. ಓವರಾಲ್ ಸೈಡ್ ಪ್ರೊಫೈಲ್ ಈ ಥರ ಕಾಣುತ್ತೆ. ಬನ್ನಿ ಇಂಜಿನ್ ಆಫ್ ಮಾಡೋಣ. ಆ್ಯಕ್ಚುಲಿ ಈ ಗಾಡಿ ಎಲ್ಲ ಆ್ಯಂಗಲಿಂದನೂ ಚೆನ್ನಾಗಿ ಕಾಣುತ್ತೆ. ಫಸ್ಟು ಟೈರ್ ವಿಚಾರಕ್ಕೆ ಬಂದಾಗ ಇದು 17 ಇಂಚಸ್ ಟೈರ್ ಪ್ರೊಫೈಲು, ಟ್ಯೂಬ್ಲೆಸ್ ಟೈರು, ಅಲಾಯ್ ವೀಲ್ಸು, ABS ಬರುತ್ತೆ, ಸಿಂಗಲ್ ಚಾನಲ್ ABS ಬರುತ್ತೆ ಆ್ಯಂಡ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನು. ಆ್ಯಂಡ್ ಈ ಅಲಾಯ್ ವೀಲ್ಸು N160 ಇದೆಯಲ್ಲ ಪಲ್ಸರು, ಅದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಆ್ಯಂಡ್ ಫ್ರಂಟ್ ಫೆಂಡರು ಪ್ಲಾಸ್ಟಿಕಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ಇದು ಏರೋಡೈನಮಿಕ್ಗೋಸ್ಕರ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಫ್ರಂಟು ಸಸ್ಪೆನ್ಷನ್ ಎಲ್ಲ ಸಖತ್ತಾಗಿದೆ. ಆ್ಯಂಡ್ ಸೈಡ್ ಪ್ರೊಫೈಲ್ ಈ ಥರ ಕಾಣುತ್ತೆ. ಇನ್ನು ಫ್ಯೂಯಲ್ ಟ್ಯಾಂಕು ಮೆಟಲಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಫ್ಯೂಯಲ್ ಟ್ಯಾಂಕ್ ಫೆಂಡರು ಫೈಬರಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಆ್ಯಂಡ್ ಈ ಕಲರಲ್ಲಿ ಗಾಡಿ ಸಖತ್ತಾಗಿ ಕಾಣುತ್ತೆ. ಇನ್ನು ಇಂಜಿನ್ ಸ್ಪೆಸಿಫಿಕೇಷನ್ ವಿಚಾರಕ್ಕೆ ಬಂದಾಗ ಇದು 150cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ 2 ವಾಲ್ವ್ ಏರ್ ಕೂಲ್ಡ್ BS6 F1 ಇಂಜಿನ್. ಇದು ಮ್ಯಾಕ್ಸಿಮಮ್ ಪವರು 14.5 PS ಆಫ್ ಹಾರ್ಸ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ಮ್ಯಾಕ್ಸಿಮಮ್ ಟಾರ್ಕು 13.5 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ಇದು 5 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್. ಆ್ಯಂಡ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದರೊಳಗೆ DTSI ಇಂಜಿನ್ ಕೊಟ್ಟಿಲ್ಲ. ಆ್ಯಂಡ್ ಮೇನ್ಲಿ ಹೇಳಬೇಕು ಅಂದರೆ ಇದರೊಳಗೆ ಸೆಲ್ಫ್ ಸ್ಟಾರ್ಟು ಇದೆ ಆ್ಯಂಡ್ ಕಿಕ್ ಸ್ಟಾರ್ಟರು ಇದೆ. ಆ್ಯಂಡ್ ಫ್ರಂಟು ಕ್ರ್ಯಾಶ್ ಗಾರ್ಡ್ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಕಲರಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಹೆವಿಯಾಗಿ ಕೊಟ್ಟಿದ್ದಾರೆ. ಜೊತೆಗೆ ಆರನ್ನು ಇಂಟಿಗ್ರೇಟೆಡ್ ಮಾಡಿದ್ದಾರೆ. ಕೆಳಗಡೆ ಇಂಜಿನ್ ಮತ್ತು ಎಕ್ಸಾಸ್ಟ್ ಪೈಪಿಗೆ ಕವರ್ ಕೊಟ್ಟಿದ್ದಾರೆ. ಆ್ಯಂಡ್ ಬ್ಲ್ಯಾಕು ಮತ್ತು ರೆಡ್ಡಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಈ ಗಾಡಿಯಲ್ಲಿ ಎಕ್ಸಾಸ್ಟು ಅಂಡರ್ ಬೆಲ್ಲಿ ಬರುತ್ತೆ, ಲೈಕ್ KTM 200 ಥರ. ಆ್ಯಂಡ್ ನೋಡ್ಬೋದು ಬ್ರೇಕ್ ಪ್ಯಾಡಿಂಗ್ಸು ಸೆಕೆಂಡ್ ವೇರಿಯಂಟ್ಗೆ ಡಿಫ್ರೆಂಟಾಗಿ ಬರುತ್ತೆ. ಆ್ಯಂಡ್ ಸೆಂಟರ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ಪಿಲಿಯನ್ಗೆ ಸಿಲ್ವರ್ ಆ್ಯಕ್ಸೆಂಟಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ನೋಡ್ಬೋದು. ಆ್ಯಂಡ್ ಈ ಟೆಕ್ಸ್ಚರ್ ಎಲ್ಲ ಚೆನ್ನಾಗಿದೆ. ಹೇಳಬೇಕು ಅಂದರೆ ಇಲ್ಲಿ P150 ಅಂತ ರಿಟರ್ನ್ ಮಾಡಿದ್ದಾರೆ. ಆ್ಯಂಡ್ ಸಖತ್ತಾಗಿದೆ. ಈ ಕಲರ್ ಕಾಂಬಿನೇಷನ್ ನನಗಿಷ್ಟ. ಆ್ಯಂಡ್ ಇದು ಸ್ಪ್ಲಿಟ್ ಸೀಟು, ಸಿಂಗಲ್ ಸೀಟಲ್ಲಿ ಸಿಂಗಲ್ ಸೀಟ್ ಬರುತ್ತೆ. ಆ್ಯಂಡ್ ಬ್ಯಾಕ್ ಸೈಡಿಂದ ಗಾಡಿ ಈ ಥರ ಕಾಣುತ್ತೆ. ಬ್ಯಾಕ್ ಸೈಡ್ ಟೈರ್ ವಿಚಾರಕ್ಕೆ ಬಂದಾಗ ಲೋವರ್ ಟೈರ್ ಪ್ರೊಫೈಲು 17 ಇಂಚಸ್ ಟೈರ್ ಪ್ರೊಫೈಲು
ಡಿಸ್ಪ್ಲೇ ಕೊಟ್ಟಿದ್ದಾರೆ, ಬಟ್ ABS ರಿಂಗು ಕೊಟ್ಟಿದ್ದಾರೆ. ಲೈಕ್ ಇದು ABS ಥರ ವರ್ಕ್ ಆಗುತ್ತೆ ಹೊರತು ABS ಅಲ್ಲ, ಸಿಂಗಲ್ ಚಾನಲ್ ABS. ಬ್ಯಾಕ್ ಸೈಡು ಮೋನೋಸಾಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಆ್ಯಂಡ್ ರೆಡ್ ಕಲರಲ್ಲಿ ಸ್ಪ್ರಿಂಗ್ ಕಂಪ್ಲೀಟ್ ಮಾಡಿದ್ದಾರೆ. ನನಗೆ ಈ ಗಾಡಿ ಬಗ್ಗೆ ಹೇಳಬೇಕಾದ್ರೆ ನನಗೆ ಏನು 160 ಥರನೇ ಕಾಣುತ್ತೆ, ಬಟ್ ಸೈಜಲ್ಲಿ ಒಂದು ಸ್ವಲ್ಪ ಚಿಕ್ಕದಾಗಿ ಮಾಡಿದ್ದಾರೆ. ಆ್ಯಂಡ್ ಬ್ಯಾಕ್ ಸೈಡು ಈ ಒಂದು ನಂಬರ್ ಪ್ಲೇಟ್ ಹೋಲ್ಡರ್ ಕೊಟ್ಟಿದ್ದಾರೆ. ಮತ್ತು ಇಂಡಿಕೇಟರ್ ವಿಚಾರಕ್ಕೆ ಬಂದಾಗ ಹ್ಯಾಲಜನ್ ಬಲ್ಬ್ ಆ್ಯಂಡ್ ಟೈಲ್ ಲ್ಯಾಂಪ್ ವಿಚಾರಕ್ಕೆ ಬಂದಾಗ LED ಲೈಟ್ಸ್ ಆ್ಯಂಡ್ ಇದು ಬೂಮರಂಗ್ ಟ್ರೀಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಹೇಳಬೇಕು ಅಂದರೆ ಸಖತ್ ಇಷ್ಟ ಆಯಿತು. ಈ ಒಂದು ಸಪ್ರೇಟಾಗಿ ನಂಬರ್ ಪ್ಲೇಟ್ ಹೋಲ್ಡರ್ಗೆ ಲೈಟ್ ಕೊಟ್ಟಿದ್ದಾರೆ ಆ್ಯಂಡ್ ಸ್ಯಾರಿ ಗಾರ್ಡ್ ಕೊಟ್ಟಿದ್ದಾರೆ ಆ್ಯಂಡ್ ಇದು ಚೈನ್ ಡ್ರೈವು. ಆ್ಯಂಡ್ ಹೇಳಬೇಕು ಅಂದರೆ ಈ ಒಂದು ಸ್ವಿಂಗ್ ಆರ್ಮ್ ಇದೆಯಲ್ಲ, ಇದೊಂದು ಸ್ವಲ್ಪ ಪಲ್ಸರ್ 150 20ಸ್ಗಳಲ್ಲಿ ಯಾವ ಥರ ಬರುತ್ತೋ ಅದೇ ಥರ ಕೊಟ್ಟಿದ್ದಾರೆ. ಬಟ್ ಓಕೆ, ಚೆನ್ನಾಗಿದೆ. ಆ್ಯಂಡ್ ಬಾಡಿನ ಫೈಬರಲ್ಲಿ ಕಂಪ್ಲೀಟ್ ಮಾಡಿದ್ರು ಹೆವಿಯಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ಇದು 5 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನು ನೋಡಿ, 1 ಕೆಳಗೆ ಇನ್ನು 4 ಮೇಲೆ. ಆ್ಯಂಡ್ ಇದು DTSI ಇಂಜಿನ್ ಅಲ್ಲ, ಒಂದು ನಾರ್ಮಲ್ ಇಂಜಿನು, ಬಟ್ FI ಇಂಜಿನು. ಆ್ಯಂಡ್ ಕ್ಲೀನಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಇಲ್ಲೆಲ್ಲ ಚೈನ್ ಲೂಪ್ ಮಾಡ್ಬೋದು. ಆ್ಯಂಡ್ ಈ ಗಾಡಿಯೊಳಗೆ 2 ಟೈಪ್ಸ್ ಆಫ್ ವೇರಿಯಂಟ್ ಬರುತ್ತೆ, ಸಿಂಗಲ್ ಸೀಟ್ ಆ್ಯಂಡ್ ಸ್ಪ್ಲಿಟ್ ಸೀಟ್ ಅಂತ ಬರುತ್ತೆ. ಸಿಂಗಲ್ ಸೀಟು ಸ್ಪ್ಲಿಟ್ ಸೀಟಲ್ಲಿ ಸೀಟು ಮತ್ತು ಹ್ಯಾಂಡಲ್ ಗ್ರಾಬ್ಸ್ ಎಲ್ಲ ಡಿಫ್ರೆಂಟಾಗಿ ಬರುತ್ತೆ. ಆ್ಯಂಡ್ ಹೇಳಬೇಕು ಅಂದರೆ ಸಿಂಗಲ್ ಸೀಟ್ಗಿನ್ನ ಸ್ಪ್ಲಿಟ್ ಸೀಟೇ ತುಂಬ ಕಂಫರ್ಟು, ಬಟ್ ರೇಟ್ ವೈಸ್ ಕಮ್ಮಿ ಆಗುತ್ತೆ ಸಿಂಗಲ್ ಸೀಟಲ್ಲಿ. ಆ್ಯಂಡ್ ಇಲ್ಲಿ P150 ಅಂತ ರಿಟರ್ನ್ ಮಾಡಿದ್ದಾರೆ. ಆ್ಯಂಡ್ ಸೀಟ್ ತುಂಬ ಕಂಫರ್ಟಬಲ್ ಆಗಿದೆ ಆ್ಯಂಡ್ ಮೆಟಲಿಂದ ಕಂಪ್ಲೀಟ್ ಮಾಡಿದ್ದಾರೆ ನೋಡಿ. ಆ್ಯಂಡ್ ಇಲ್ಲಿ ಫೈಬರು ಆ್ಯಂಡ್ ಪಲ್ಸರ್ ಅಂತ ರಿಟರ್ನ್ ಮಾಡಿದ್ದಾರೆ, ನೋಡ್ಬೋದು. ಟಾಪ್ ಆ್ಯಂಗಲಿಂದ ಗಾಡಿ ಈ ಥರ ಕಾಣುತ್ತೆ. ಇನ್ನು ಫ್ಯೂಯಲ್ ಟ್ಯಾಂಕ್ ಲಿಡ್ಡು ಆರಾಮಾಗಿ ಓಪನ್ ಮಾಡ್ಬೋದು. ಕೀ ಹಾಕಿ ಓಪನ್ ಮಾಡಿದ್ರೆ ಲಿಡ್ ಏನು ಕೈಗೆ ಬರೋಲ್ಲ, ಅಲ್ಲೇ ಇರುತ್ತೆ. ಹಂಗೆ ಕ್ಲೋಸ್ ಮಾಡಿದ್ರೆ ಹಂಗೆ ಕೀ ವಾಪಸ್ ಬರುತ್ತೆ. ಆ್ಯಂಡ್ ಇದು 14 ಲೀಟರ್ ಫ್ಯೂಯಲ್ ಕೆಪಾಸಿಟಿ ಇದೆ. ಆ್ಯಂಡ್ ಹೇಳಬೇಕು ಅಂದರೆ ಇಲ್ಲಿ ಮುಂದ್ಗಡೆ USB ಪೋರ್ಟ್ ಕೊಟ್ಟಿದ್ದಾರೆ, ಯಾಕಂದರೆ ಮೊಬೈಲ್ ಚಾರ್ಜ್ ಮಾಡ್ಕೊಳೋಕ್ಕೆ. ಆ್ಯಂಡ್ ಈ ಗಾಡಿಯಲ್ಲಿ ಸ್ಪೀಡೋಮೀಟರ್ ವಿಚಾರಕ್ಕೆ ಬಂದಾಗ ಇದು ಡಿಜಿಟಲ್ ಪ್ಲಸ್ ಅನ್ಲಾಕ್ ಸ್ಪೀಡೋಮೀಟರ್ ಬರುತ್ತೆ. ಆ್ಯಂಡ್ ಒಂದಷ್ಟು ಫುಲ್ಲು ಸ್ವೈಪ್ ಆಗುತ್ತೆ. ಆ್ಯಂಡ್ ಕನ್ಸೋಲ್ ವಿಚಾರಕ್ಕೆ ಬಂದಾಗ ಗೇರ್ ಪೊಸಿಷನ್ ಇಂಡಿಕೇಟರ್ ತೋರಿಸುತ್ತೆ, ಕ್ಲಾಕ್ ತೋರಿಸುತ್ತೆ, ಡಿಸ್ಟೆನ್ಸ್ ಟು ಎಂಟಿ ಇಂಡಿಕೇಟರ್ ತೋರಿಸುತ್ತೆ. ಆ್ಯಂಡ್ ಟ್ರಿಪ್ ಮೀಟರ್ ಇದೆ ಆ್ಯಂಡ್ RPM ಲೈಟ್ ಇದೆ ಆ್ಯಂಡ್ ಬ್ಯಾಟ್ರಿ ಸ್ಟೇಟಸ್ ಎಲ್ಲ ತೋರಿಸುತ್ತೆ. ಹೇಳಬೇಕು ಅಂದರೆ ಈ ಒಂದು ಸೆಗ್ಮೆಂಟಲ್ಲಿ ಈ ಥರ ಆಪ್ಷನ್ಸ್ ಕೊಡೋದಿಲ್ಲ. ಆ್ಯಂಡ್ ಹೇಳಬೇಕು ಅಂದರೆ ಈ ಒಂದು ಫ್ರಂಟು ಕನ್ಸೋಲ್ ಸೆಗ್ಮೆಂಟಿಗೆ ಇನ್ಫಿನಿಟಿ ಡಿಸ್ಪ್ಲೇ ಅಂತ ಕರೀತಾರೆ. ಆ್ಯಂಡ್ ಸಖತ್ತಾಗಿದೆ. ಆ್ಯಕ್ಚುಲಿ ಈ ಗಾಡಿಯೊಳಗೆ 2 ಟೈಪ್ಸ್ ಆಫ್ ಹ್ಯಾಂಡಲ್ ಬಾರ್ ಬರುತ್ತೆ, ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರು ಮತ್ತು ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸು. ಆ್ಯಂಡ್ ಇದು ಕ್ಲಿಪ್ ಆನ್ ಹ್ಯಾಂಡಲ್ ಬಾರು. ಮಿರರ್ಸ್ ಎಲ್ಲ ಚೆನ್ನಾಗಿದೆ ಆ್ಯಂಡ್ ಸ್ವಿಚಸ್ ಕ್ವಾಲಿಟೀಸ್ ಎಲ್ಲ ಚೆನ್ನಾಗಿದೆ. ಇದು ಹೈ ಬೀಮು, ಲೋ ಬೀಮು ಮತ್ತು ಇಂಡಿಕೇಟರ್ಸ್ ಆ್ಯಂಡ್ ಆನ್ ಆ್ಯಂಡ್ ಇಲ್ಲಿ ಪಾಸ್ ಲೈಟ್ ಕೊಟ್ಟಿದ್ದಾರೆ. ಸೊ ಪಾಸ್ ಲೈಟ್ ಕೊಟ್ಟರೆ ಈ ಥರ ಆಗುತ್ತೆ. ಆ್ಯಕ್ಚುಲಿ ಈ ಗಾಡಿಯ ಕ್ಲಬ್ ವೇಟ್ ಬಂದು 145 kg ಇದೆ. ಆ್ಯಂಡ್ ಹಳೆ ಪಲ್ಸರ್ಗಿನ್ನ ಇದು 10 kg ಕಮ್ಮಿ. ಆ್ಯಂಡ್ ಈ ಗಾಡಿಯ ಮೈಲೇಜು 45 KMPL ಕೊಡುತ್ತೆ. ಆ್ಯಂಡ್ ಹೇಳಬೇಕು ಅಂದರೆ ಗಾಡಿ ಸಖತ್ತಾಗಿದೆ. ಲೆಟ್ಸ್ ಗೋ ಫಾರ್ ರೈಡ್. ಸೊ ಪಲ್ಸರ್ದು P150 ಕೀ ಈ ಥರ ಇದೆ. ಸೊ ಬನ್ನಿ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಸೊ ಇದು 5 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನು ಆ್ಯಂಡ್ ಇಂಜಿನ್ ಕಿಲ್ ಸ್ವಿಚ್ ಆನ್ ಮಾಡಿದೆ. ಆ್ಯಂಡ್ ಸೆಲ್ಫ್ ಸ್ಟಾರ್ಟ್, ಇದು ಕಿಕ್ ಸ್ಟಾರ್ಟರು ಕೊಟ್ಟಿದ್ದಾರೆ. ಸೊ ಈ ಥರ ಎಕ್ಸಾಸ್ಟ್ ಕೇಳುತ್ತೆ. ಆ್ಯಂಡ್ ಇದು 100 ಬೆಲ್ಲಿ ಎಕ್ಸಾಸ್ಟು. ಫಸ್ಟ್ ಗೇರು, ಸೆಕೆಂಡ್ ಗೇರು. ಸೊ ಇಲ್ಲಿ ಒಂದು ಸ್ವಲ್ಪ ಆಫ್ ರೋಡ್ ಇದೆ. ಸೊ ಗಾಡಿ ಯಾವ ಥರ ಮನೂವರ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಗೇರಲ್ಲಿ ಇದ್ದೀನಿ. ಸಸ್ಪೆನ್ಷನ್ ತುಂಬ ಸ್ಮೂತಾಗಿದೆ. ಸೆಕೆಂಡ್ ಗೇರು, ಥರ್ಡ್ ಗೇರು, ಫೋರ್ತು, ಫಿಫ್ತು, ಟರ್ನಿಂಗ್ ಯಾವ ಥರ ತಾಣ್ಬೋದು ಅಂತ ನೋಡೋಣ ಬನ್ನಿ. ಸೊ ಇದು ಕ್ಲಿಪ್ ಆನ್ ಹ್ಯಾಂಡಲ್ ಬಾರು, ಯಾವ ಥರ ಟರ್ನಿಂಗ್ ತಾಣುತ್ತೆ ಅಂತ ನೋಡೋಣ. ಸ್ಮೂತಾಗಿ ತಾಣ್ತು. ಆ್ಯಂಡ್ ಇದು ಲೈಟ್ ವೆಯ್ಟ್ ಆಗಿರೋದ್ರಿಂದ ನುಗ್ಗಾಡ್ಬೋದು ಟ್ರಾಫಿಕಲ್ಲೆಲ್ಲ. ಇದರೊಳಗೆ 2 ವೇರಿಯಂಟ್ ಬರುತ್ತೆ,
ಒಂದು ಸ್ಪ್ಲಿಟ್ ಸೀಟು ಇರೋದು ಬರುತ್ತೆ, ಇನ್ನೊಂದು ಸಿಂಗಲ್ ಸೀಟ್ ಇರೋದು ಬರುತ್ತೆ. ಸಿಂಗಲ್ ಸೀಟಲ್ಲಿ ಇರೋದು ಏನಪ್ಪ ಅಂದರೆ ಅದರೊಳಗೆ ಫ್ರಂಟ್ ಅಷ್ಟೇ ಡಿಸ್ಕ್ ಬರುತ್ತೆ, ಬ್ಯಾಕ್ ಸೈಡು ಡ್ರಮ್ ಬರುತ್ತೆ. ಸೊ ಇದು ಫ್ಯೂಚರು 2 ಥರ ಬರುತ್ತೆ ಪಲ್ಸರ್ P150 4ತಲ್ಲಿದ್ದೀನಿ. ಬ್ರೇಕಿಂಗ್ ಸಖತ್ತಾಗಿದೆ, ಸಿಂಗಲ್ ಚಾನಲ್ ABS ಆಗಿದ್ದು. ಕಾನ್ಫಿಡೆನ್ಸ್ ಕೊಡುತ್ತೆ ಓಡ್ಸೋಕ್ಕೆ. ಆ್ಯಂಡ್ N160 N250 ಎಲ್ಲ ಗಾಡಿ ಇದೆಯಲ್ಲ ಅದೇ ಥರ ಇದು ಬಿಟ್ಟಿರೋದು. ಬಟ್ ಇದಕ್ಕೆ ಒಂದು ಸ್ವಲ್ಪ NS200 DNA ಆ್ಯಡ್ ಮಾಡಿದ್ದಾರೆ. ಸೊ ಏನಪ್ಪ DNA ಅಂದರೆ ಶಾರ್ಟ್ ಆಗಿಬಿಟ್ಟಿದ್ದಾರೆ ಒಂದು ಸ್ವಲ್ಪ. ಕಂಪೇರೇಟಿವ್ಲಿ N250 ಮತ್ತು N160 ಕಂಪೇರ್ ಮಾಡಿದಾಗ ಇದೊಂದು ಸ್ವಲ್ಪ ಶಾರ್ಟ್ ಆಗಿಬಿಟ್ಟಿದ್ದಾರೆ. ಬಟ್ ಓಡ್ಸೋಕ್ಕೆ ಸಖತ್ತಾಗಿದೆ, ಲೈಟ್ ವೆಯ್ಟ್ ಇದೆ. ಆ್ಯಂಡ್ ಇದು ಸ್ಪೋರ್ಟಿ ಬೈಕ್ ಇದು. ಆ್ಯಂಡ್ ಡಿಸೈನು N160 ಥರನೇ ಬಿಟ್ಟಿದ್ದಾರೆ. ಮತ್ತು ನನ್ನ ಪರ್ಸ್ಪೆಕ್ಟಿವಲ್ಲಿ ಇದು NS200 ಥರನೂ ಬಿಟ್ಟಿದ್ದಾರೆ. ಆದರೆ ಇದು 150cc ಇಂಜಿನು. ನನಗಂತೂ ಇಷ್ಟ ಆಯಿತು ಇಂಜಿನು, ಪರ್ಫಾರ್ಮೆನ್ಸು ಅವೆಲ್ಲ. ಹೇಳಬೇಕು ಅಂದರೆ ಇದು ಸ್ವಲ್ಪ ಬ್ಯಾಕ್ ಸೈಡ್ ಟೈರು ಚಿಕ್ಕದಾಗಿ ಬಿಟ್ಟಿದ್ದಾರೆ, ಅದು ಬಿಟ್ಟರೆ ಓಡ್ಸೋಕ್ಕೆಲ್ಲ ಸಖತ್ತಾಗಿದೆ. ಆ್ಯಂಡ್ ಪಲ್ಸರ್ ಟ್ವಿನ್ ಡಿಸ್ಕ್ ಇರ್ಬೇಕಾದ್ರೆ ಈ ಗಾಡಿ ಆಗಿಬಿಟ್ರು ಅದೇ ಚೆನ್ನಾಗಿತ್ತು ಅಂತ ಎಲ್ಲ ಕೇಳ್ತಾರೆ. ಬಟ್ ಹೇಳಬೇಕು ಅಂದರೆ ಪಲ್ಸರ್ ಟ್ವಿನ್ ಡಿಸ್ಕ್ ಇದೆಯಲ್ಲ ಅದು ತುಂಬ ಹೈಟ್ ಬರುತ್ತೆ. ಆ್ಯಂಡ್ 5.5ಕ್ಕಿಂತ ಕಮ್ಮಿ ಇರೋರು ಪಲ್ಸರ್ ಓಡ್ಸೋಕ್ಕಾಗಲ್ಲ, ನಾರ್ಮಲ್ OG ಪಲ್ಸರ್ ಓಡ್ಸೋಕ್ಕಾಗಲ್ಲ. ಸೊ ಪಲ್ಸರ್ P150 ಏನಪ್ಪ ಅಂದರೆ, ಈ P150 ಅನ್ನೋ ಸೆಗ್ಮೆಂಟ್ ಏನಪ್ಪ ಅಂದರೆ ಸ್ಪೋರ್ಟ್ಸ್ ಬೈಕ್ ಥರ, ಅಂದರೆ ಕಂಫರ್ಟ್ ಕೊಡುತ್ತೆ ಆ್ಯಂಡ್ ಹೈಯರ್ ಪರ್ಫಾರ್ಮೆನ್ಸ್ ಇರುತ್ತೆ. ಆ್ಯಂಡ್ ಕಂಪೇರಿಟಿವ್ಲಿ ಏನಪ್ಪ ಅಂದರೆ ಲೈಟ್ ವೆಯ್ಟಾಗಿ ಬಿಡ್ತಾರೆ. ನನಗೆ ಇಷ್ಟ ಆಯಿತು ಈ ಗಾಡಿ. ಹೇಳಬೇಕು ಅಂದರೆ ಯಾಕೆ ಇಷ್ಟ ಆಯಿತು ಅಂದರೆ ಸೀಟಿಂಗ್ ಪೋಸ್ಚರ್. ನನಗೆ ಸೀಟಿಂಗ್ ಪೋಸ್ಚರ್ ರಿಲ್ಯಾಕ್ಸ್ಡ್ ಆಗಿದೆ, ಅಂದರೆ ಆರಾಮಾಗಿ ಕುತ್ಕೊಂಡು ಓಡಿಸ್ಬೋದು, ವೀಕೆಂಡ್ ಟ್ರಿಪ್ಸ್ ಹೋಗ್ಬೋದು. ಆ್ಯಂಡ್ ಮೇನ್ಲಿ ಹೇಳಬೇಕು ಅಂದರೆ ನಾನು ಹೇಳೋದಂದರೆ ಈ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸು ಕೊಟ್ಟಿರೋದ್ರಿಂದ ಹೆವಿಯಾಗಿದೆ. ಆ್ಯಂಡ್ N160 ಒಳಗೆ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸ್ ಬರೋಲ್ಲ, ನೀವು ನೋಡಿರ್ಬೋದು. ಆ್ಯಂಡ್ N250ಯಲ್ಲೂ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ಸ್ ಬರೋಲ್ಲ, ಅವೆಲ್ಲ ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಬರುತ್ತೆ. ಸೊ ಅದೊಂದು ಡಿಫ್ರೆನ್ಸು ಈ ಗಾಡಿ ಒಳಗೆ P150 ಒಳಗೆ. ಆ್ಯಂಡ್ ಹೇಳಬೇಕು ಅಂದರೆ ಪವರ್ ಕಾನ್ಫಿಗರೇಷನ್ನು ಮತ್ತು ಸೀಟಿಂಗ್ ಪೋಸ್ಟರ್ ಎಲ್ಲ ಚೆನ್ನಾಗಿದೆ, ಸ್ಪ್ಲಿಟ್ ಸೀಟ್ ಇರೋದ್ರಿಂದನೂ ಚೆನ್ನಾಗಿದೆ. ಆ್ಯಂಡ್ ಹೆಡ್ಲೈಟ್ ಒಂದು ಸ್ವಲ್ಪ ವಿಚಿತ್ರವಾಗಿಬಿಟ್ಟಿದ್ದಾರೆ. ಆ್ಯಂಡ್ ಮೇನ್ಲಿ ಹೇಳಬೇಕು ಅಂದರೆ ನನಗಿಷ್ಟ ಆಗಿದ್ದು N160 N250 ಹೆಡ್ಲೈಟ್ ಇದೆಯಲ್ಲ ಅದೇ ಚೆನ್ನಾಗಿತ್ತು. ಬಟ್ ಇವರು ಚೇಂಜ್ ಮಾಡಿದ್ದಾರೆ, ಯಾಕಂದರೆ ಇವರು ಅಲ್ಲಿಂದ ತೆಗ್ದು ಇದಕ್ಕೆ ಹಾಕಿರ್ತಾರೇನೋ ಅಂದ್ಕೊತಾರಂತ ಚೇಂಜ್ ಮಾಡಿರ್ತಾರೆ. ಆ್ಯಂಡ್ ಇದು ಸಿಂಗಲ್ ಯೂನಿಟು, ಹೆಡ್ಲೈಟು ಮತ್ತು ಡೇ ಟೈಮ್ ರನ್ನಿಂಗ್ ಲೈಟು ಎರಡೂ ಸಿಂಗಲ್ ಯೂನಿಟಲ್ಲೇ ಬರುತ್ತೆ, ಸ್ಪ್ಲಿಟ್ ಬರಲ್ಲ N160 ಥರ. ಆ್ಯಂಡ್ ನನಗಂತೂ ರೈಡಿಂಗ್ ಇಷ್ಟ ಆಯಿತು. ಇನಿಷಿಯಲ್ ಪುಲ್ಲು ಮತ್ತು ಮಿಡ್ ರೇಂಜ್ ಎಲ್ಲ ಚೆನ್ನಾಗಿದೆ. ಸೊ ಟ್ರಾಫಿಕಲ್ಲೆಲ್ಲ ಓಡ್ಸೋಕ್ಕೆ ಚೆನ್ನಾಗಿದೆ. ಆ್ಯಂಡ್ ನಾರ್ಮಲ್ಲು ಪಲ್ಸರ್ ಟ್ವಿನ್ ಡಿಸ್ಕಲ್ಲಿ ನಾವು ಟ್ರಾಫಿಕಲ್ಲೆಲ್ಲ ನುಗ್ಗಿಸಿ ಓಡ್ಸೋಕ್ಕೆ ಆಗ್ತಿರ್ಲಿಲ್ಲ. ಬಟ್ ಈ ಗಾಡಿನ ಓಡಿಸ್ಬೋದು, ಅದಕ್ಕಿಂತ ಪವರ್ ಜಾಸ್ತಿನೂ ಇದೆ. ಆ್ಯಂಡ್ ಹೇಳಬೇಕು ಅಂದರೆ ತುಂಬ ಲೈಟ್ ವೆಯ್ಟ್ ಆಗಿದೆ. ಕೆಲವೊಂದು ವಿಷಯ ಹೇಳಬೇಕು ನಾನು ಪಲ್ಸರ್ P150 ಬಗ್ಗೆ. ಲೈಕ್ ಇದು ನೋಡೋಕ್ಕೆ ನನಗೆ ಪಲ್ಸರ್ N160 ಥರ ಕಾಣುತ್ತೆ, ಓಡಿಸ್ಬೇಕಾದ್ರೆ ನನಗೆ NS200 ಥರ ಫೀಲ್ ಆಗುತ್ತೆ. ಆ್ಯಂಡ್ ಇದು ಪಲ್ಸರ್ ಟ್ವಿನ್ ಡಿಸ್ಕ್ದು ಫ್ಯೂಚರ್ಸ್ ಹಾಕಿದ್ದಾರೆ. ಬಟ್ ಈ ಒಂದು ಸೆಗ್ಮೆಂಟಲ್ಲಿ ಬರೋ ಗಾಡಿಗಳು FZ ಆಗಿರ್ಬೋದು, ಯೂನಿಕಾರ್ನ್ ಆಗಿರ್ಬೋದು, ಅಥವಾ FZ ZX ಅಂತ ಬರುತ್ತೆ, ಅವೆಲ್ಲ ಆಗಿರ್ಬೋದು, ಅದಕ್ಕಿಂತ ಇದು ಡಿಫ್ರೆಂಟ್ ಅಂತ ಹೇಳ್ತೀನಿ. ಪರ್ಟಿಕ್ಯುಲರ್ಲಿ ಸ್ಪೀಡೋಮೀಟರ್ ವಿಚಾರಕ್ಕೆ ಬಂದಾಗ ಇದು ಅನಲಾಗ್ ಪ್ಲಸ್ ಡಿಜಿಟಲ್ ಬರುತ್ತೆ. ಆ್ಯಂಡ್ ಹೇಳಬೇಕು ಅಂದರೆ ಗೇರ್ ಪೊಸಿಷನ್ ಇಂಡಿಕೇಟರ್ ಕೊಡ್ತಾರೆ. ಸೊ ಇದನ್ನು ನಾವು FZಯಲ್ಲಿ ನೋಡೋಕ್ಕಾಗಲ್ಲ. ಆ್ಯಂಡ್ ಅಪಾಚಿಯಲ್ಲಿ 160cc ಅಲ್ಲೂ ನೋಡೋಕ್ಕಾಗಲ್ಲ. ಆ್ಯಂಡ್ ಹೇಳಬೇಕು ಅಂದರೆ FC ZX ಅಲ್ಲೂ ನೋಡೋಕ್ಕಾಗಲ್ಲ, ಯೂನಿಕಾರ್ನಲ್ಲೂ ನೋಡೋಕ್ಕಾಗಲ್ಲ.
ಎಲ್ಲ N160 160 ಸೆಗ್ಮೆಂಟಲ್ಲಿರೋ ಗಾಡಿಗಳಿಗೂ ಕೆಲವೊಂದರಲ್ಲೂ ನೋಡೋಕ್ಕಾಗಲ್ಲ. ಸೊ ಅಂಥ ಫ್ಯೂಚರು ಈ ಗಾಡಿ ಒಳಗೆ ಕೊಟ್ಟಿದ್ದಾರೆ. ಆ್ಯಂಡ್ ಇದರೊಳಗೆ ಮೇನ್ ಹೇಳಬೇಕು ಅಂದರೆ ಲೈಟ್ ವೆಯ್ಟ್ ಇರೋದ್ರಿಂದ ಸ್ವಿಂಗ್ ಎಲ್ಲ ಮಾಡ್ಬೋದು ಆ್ಯಂಡ್ ವೀಲಿಂಗ್ ಎಲ್ಲ ಮಾಡ್ಬೋದು. ಆ್ಯಂಡ್ ಇದು ಯಾರ್ಯಾರು ಓಡಿಸ್ಬೋದು ಅಂದರೆ ಸ್ಟೂಡೆಂಟ್ಸು ಆ್ಯಂಡ್ ದಿನಾಗಲೂ ಆಫೀಸ್ಗೆ ಹೋಗಿ ಬರೋರು ಅವರಿಗೆಲ್ಲ ಈ ಗಾಡಿ ಚೆನ್ನಾಗಿದೆ. ಆ್ಯಂಡ್ ಇದು ಫ್ಯಾಮಿಲಿ ಲುಕ್ ಗಾಡಿ. ಇದು ನೋಡಿದ್ರೆ ಒಂದು ಸ್ವಲ್ಪ ಫಂಕಿ ಥರ ಇದೆ, ಬಟ್ ಇದು ಫ್ಯಾಮಿಲಿ ಲುಕ್ ಗಾಡಿ. ನನಗಂತೂ ಇಷ್ಟ ಆಯಿತು. ಸೊ ಟ್ರಾಫಿಕಲ್ಲೆಲ್ಲ ಆರಾಮಾಗಿ ನುಗ್ಗೋಡಿಬೋದು. ಸೊ ಟ್ರಾಫಿಕಲ್ಲಿ ಹೋಗೋಣ ಬನ್ನಿ. ಆ್ಯಕ್ಚುಲಿ ನಾನು ಹಿಂದ್ಗಡೆ ಪಿಲಿಯನ್ ಕುಂತಿದ್ದಾರೆ, ತುಂಬಾ ಕಂಫರ್ಟ್ ಇದೆ, ಆರಾಮಾಗೆ ಲಾಂಗ್ ಡ್ರೈವ್ ಎಲ್ಲ ಹೋಗ್ಬೋದು. ಆ್ಯಂಡ್ ತುಂಬ ಹೈಟಲ್ಲಿ ಕೊಟ್ಟಿಲ್ಲ ಗಾಡಿ, ತುಂಬ ಲೋವಲ್ಲಿ ಕೊಟ್ಟಿದ್ದಾರೆ. ಗ್ರೌಂಡ್ ಕ್ಲಿಯರೆನ್ಸು ಚೆನ್ನಾಗಿದೆ. ಸೊ ಬನ್ನಿ ಟ್ರಾಫಿಕಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ಗಾಡಿ ನೋಡೋಣ. ಆ್ಯಂಡ್ ಹೇಳಬೇಕು ಅಂದರೆ ಇದು ಗೇರ್ ಬಂದ್ಬಿಟ್ಟು ಶಾರ್ಟ್ ಶಿಫ್ಟು, ಬೇಗ ಬೇಗ ಚೇಂಜ್ ಮಾಡ್ಕೊಂಡು ಹೋಗ್ಬೋದು. ನನಗಂತೂ ಇದು ಡಿಸೈನ್ ಇಷ್ಟ ಆಯಿತು ಆ್ಯಂಡ್ ಸೀಟಿಂಗ್ ಪೋಸ್ಚರು ಇಷ್ಟ ಆಯಿತು. ಆ್ಯಂಡ್ ಹೇಳಬೇಕು ಅಂದರೆ ನನಗೆ ಇದು ಕ್ಲಿಪ್ ಆನ್ ಹ್ಯಾಂಡಲ್ ಬರೋ ಸಖತ್ತಾಗಿ ಇಷ್ಟ ಆಯಿತು. ನನಗೆ ಈ 150 cc ಒಳಗೆ ಕ್ಲಿಪ್ ಆನ್ ಹ್ಯಾಂಡಲ್ ಬರೋ ಸಿಗೋದು ಕಷ್ಟ. NS 160 ಸಿಗೋದು, ಬಟ್ ಇದು ನಾರ್ಮಲ್ ಒಂದು ಏರ್ ಕೂಲ್ಡ್ ಇಂಜಿನ್. ಇದರಲ್ಲಿ ನಮಗೆ ಕ್ಲಿಪ್ ಆನ್ ಹ್ಯಾಂಡಲ್ ಬಾರ್ ಸಿಗ್ತಿದೆಯಲ್ಲ, ಸಖತ್ ಇಷ್ಟ. ಆ್ಯಂಡ್ ಓಡಿಸ್ಬೇಕಾದ್ರೆ ನಮಗೆ ಕಂಫರ್ಟ್ ಕೊಡುತ್ತೆ ಮತ್ತು ಕಾನ್ಫಿಡೆನ್ಸ್ ಕೊಡುತ್ತೆ. ಆ್ಯಂಡ್ ವಿಸಿಬಿಲಿಟಿ ಚೆನ್ನಾಗಿದೆ. ಸ್ಪೋರ್ಟ್ಸ್ ಬೈಕ್ ಥರ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಸ್ಪೋರ್ಟ್ಸ್ ಬೈಕೆ, ಬಟ್ ಆ ಥರ ಸ್ಪೆಸಿಫಿಕೇಷನ್ ಕೊಟ್ಟಿಲ್ಲ. ಆ್ಯಂಡ್ ಅಪಾಚಿ ಅವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದು ತುಂಬ ಕಂಫರ್ಟ್ ಇದೆ. ಆ್ಯಂಡ್ ಡ್ಯೂರಬಿಲಿಟಿ ಇದೆ, ಸರ್ವಿಸ್ ಕಾಸ್ಟು ಕಮ್ಮಿ. ಆ್ಯಂಡ್ ಇದು ಪ್ರೈಸ್ ಬಂದ್ಬಿಟ್ಟು ಎಕ್ಸ್ ಶೋರೂಮು 116 ಅಂದರೆ 1,16,000 ಇದೆ ಶುರುವಾಗುತ್ತೆ. ನೋಡಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ. ಆ್ಯಂಡ್ ಮಿರರ್ಸು ಚೆನ್ನಾಗಿದೆ. ಆ್ಯಂಡ್ ಹೈಡ್ಲಿಂಗ್ ತುಂಬ ಚೆನ್ನಾಗಿದೆ. ಸ್ವಲ್ಪ ಕ್ಲಚ್ ಬಿಟ್ಟರೆ ಏನೂ ಆಫ್ ಆಗೋಲ್ಲ ಗಾಡಿ, ತುಂಬ ಚೆನ್ನಾಗಿ ಬಿಟ್ಟಿದ್ದಾರೆ. ಹೈಡ್ಲಿಂಗ್ ಎಲ್ಲ ಚೆನ್ನಾಗಿದೆ, ಟ್ರಾಫಿಕಲ್ಲೆಲ್ಲ ಆರಾಮಾಗಿ ಓಡಿಸ್ಬೋದು. ಹೈಡ್ಲಿಂಗ್ ಕಮ್ಮಿ ಇದ್ದರೆ ಏನಾಗುತ್ತೆ ಅಂದರೆ ಗಾಡಿ ಬಿಡಬೇಕಾದ್ರೆ ಆ ಥರ ಟ್ಯೂನಿಂಗ್ ಮಾಡಿಬಿಟ್ಟಿರ್ತಾರಲ್ಲ, ಹಂಗಿದೆ ಚೆನ್ನಾಗಿದೆ. ನಾವು ಹೈಡ್ಲಿಂಗ್ ಜಾಸ್ತಿ ಮಾಡಿಸ್ಕೊಳೋದೆಲ್ಲ ಚೆನ್ನಾಗಿರಲ್ಲ. ಸೊ ಹೈಡ್ಲಿಂಗ್ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಈ ಗಾಡಿನ RV ಬಜಾಜ್ ಮೈಸೂರು ರೋಡಲ್ಲಿ ಇವತ್ತಿಂದ ಸಿಗ್ತಿದೆ. ಆ್ಯಂಡ್ ಇದು ಆವಾಗಲೇ ಡಿಸೆಂಬರ್ 24 ಇಂದನೇ ಸಿಗುತ್ತೆ. ನೀವು ಬುಕ್ ಮಾಡ್ಬೋದು. ಆವತ್ತಿಂದನೇ ಇವರು ಏನೋ ಅಫಿಷಿಯಲಿ ಲಾಂಚ್ ಮಾಡ್ತಿದ್ದಾರೆ. ಆ್ಯಂಡ್ ನೀವು RV ಬಜಾಜಿಗೆ ಬಂದು ಪಲ್ಸರ್ P 150ನ ಟೆಸ್ಟ್ ಡ್ರೈವ್ ಮಾಡಿ ನೀವು ತಗೊಳ್ಳಿ. ಗಾಡಿ ಮರ ಸಖತ್ತಾಗಿದೆ.